ಶ್ರೀ ರಾಮಸ್ವಾಮಿಯವರ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಬೇಕಾದ್ದು ಬಹಳ ಕಡಿಮೆ. ಇಲ್ಲಿ ನೆರೆದಿರುವವರ ಎಲ್ಲರಿಗೂ ರಾಮಸ್ವಾಮಿಯವರ ಪರಿಚಯವಿದೆ, ಅವರ ಒಡನಾಟದ ಭಾಗ್ಯವಿದೆ ಮತ್ತು ಅವರ ವಿದ್ವತ್ತಿನ ಕಾರ್ಯಕ್ಷೇತ್ರದ ಪೂರ್ಣ ಪರಿಚಯ ಎಲ್ಲರಿಗೂ ಇದೆ. ಆದ್ದರಿಂದ ಅದರ ಬಗ್ಗೆ ನಾನು ಹೇಳೋದು ಏನೂ ಇಲ್ಲ. ನಾನು ಬಾಲ್ಯದಿಂದಲೂ ಶ್ರೀ ರಾಮಸ್ವಾಮಿಯವರ ಪ್ರಭಾವಕ್ಕೆ ಒಳಗಾದ ಒಬ್ಬ ಸಾಮಾನ್ಯ ಬಂಧು. ಈ ನೆಲೆಯಲ್ಲಿ ಅವರ ಕೆಲವು ವಿಶೇಷ ಗುಣಗಳು ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ದಿನವೂ ಬೆಳಗ್ಗೆ ಎದ್ದು ಬಾಲ್ಕನಿಯಲ್ಲಿ ಕೂತ್ಕೊಂಡು ನಾನು ನಮ್ಮ ಮನೆಯವರು ರಾಮಸ್ವಾಮಿಯವರು ಬಾಲ್ಕನಿಯಲ್ಲಿ ಕಾಫಿ ಕುಡಿತಾ ಇದ್ವು. ಅವರು ಸುಮ್ಮನೆ ಕಾಫಿ ಕುಡಿದು ನಾವು ಪೇಪರ್ ಓದ್ತಾ ಇರೋವಾಗ ಅಲ್ಲಿ ಹೋಗಿರೋ ಹಕ್ಕಿಗಳು, ಅಲ್ಲಿ ಬರೋ ಯಾವ್ಯಾವ ಹಕ್ಕಿಗಳಾದ ಪ್ರಬಂಧ ಏನು, ಅದರ ಜಾತಿ ಏನು, ಅದು ಯಾವ ಥರ ಇತ್ತು, ಮೊದಲು ಎಷ್ಟಿತ್ತು ಈಗ ಎಷ್ಟಿದೆ, ಯಾತಕ್ಕೆ ಅದು ಕಡಿಮೆ ಆಯಿತು ಅಂತ ಈ ಥರದ್ದನ್ನೆಲ್ಲ, ಅದ್ರ ಬಣ್ಣ ಎಷ್ಟಿದೆ, ಅದರ ಗಾತ್ರ ಎಷ್ಟಿದೆ ಅಂತ ಹಿಡಿದು ಪ್ರತಿಯೊಂದು ವಿವರವನ್ನು ನಮಗೆ ತಿಳಿಸ್ತಾ ಇದ್ದರು. ಯಾವ ಗಿಡದಲ್ಲಿ ಹೂವು ಬಿಟ್ಟಿದೆ, ಆ ಬಿಟ್ಟಿದ್ದು ಯಾಕೆ ಕಡಿಮೆ ಆಗಿದೆ, ಇವತ್ತು ಏನಾಗಿದೆ, ಅದಕ್ಕೆ ಯಾತಕ್ಕೆ ಅದ್ರ ನಮ್ಮ ಬಗ್ಗೆ ಕಾಳಜಿ ಮಾಡ್ತಿಲ್ಲ, ಇದನ್ನು ಹೇಗೆ ಮಾಡಬೇಕು ಅಂತ ಈ ಥರದ ಸಂಗತಿಗಳನ್ನ ನಮ್ಮನ್ನು ಬೆಳಗ್ಗೆ ಕಾಫಿ ಹಂಚ್ಕೊಳ್ಳೋವಾಗ ಇಂಡೈರೆಕ್ಟಾಗಿ ನಮಗೆಲ್ಲ ತಿಳಿಸಿ ಹೇಳ್ತಾಯಿದ್ರು. ಇದನ್ನು ಹೇಗೆ ಗಮನಿಸ್ತಾ ಇದ್ರು ಅಂತ ನಮ್ಗೆ ಇವತ್ತಿಗೂ ಆಶ್ಚರ್ಯ. ಯಾಕೆಂದ್ರೆ ನಾವು ಮುಂದ್ಗಡೆ ಕೂತ್ಕೊಂಡು ಕಾಫಿ ಕುಡಿಯೋದ್ರಲ್ಲೇ ಮಗ್ನರಾಗ್ತಾಯಿದ್ವು. ಇದ್ರ ಬಗ್ಗೆ ಅವರು ಅದನ್ನೆಲ್ಲ ಹೇಳ್ತಾರೆ. ಅವ್ರ ಜೊತೆ ಯಾವಾಗ ನಾವು ಕರ್ಕೊಂಡು ಹೋಗ್ತಾಯಿದ್ದೆ, ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ಜೊತೆಗೆ ಸುತ್ತಾಡಲು, ಇಲ್ಲ ಅವ್ರ ಹತ್ರ ಯಾವತ್ತೋ ಮೆಡಿಕಲ್ ಶಾಪಿಗೆ ಕರ್ಕೊಂಡು ಹೋದರೆ ಆ ರೋಡಲ್ಲಿರೋ ಅಷ್ಟು ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ಅನ್ನೋರು ರಾತ್ರಿ ಮಳೆ ಬರುವಾಗ, ಇದು ವ್ಯಾಸರಾಯರು ಬಲ್ಲಾಳದ ರಸ್ತೆ, ಇಲ್ಲಿ ಇಂತಿಂಥವ್ರಿದ್ದರು, ಇಂಥ ಮಹನೀಯರಿದ್ದರು, ಅವ್ರ ಮನೆಯವರು ಇವರು ಅಂತ ಅವರ ಮನೆ ಪೂರ್ತಿ ಹಿಸ್ಟ್ರಿ ಹೇಳ್ತಾರವರು. ಆ ರೋಡಲ್ಲಿ ಯಾವ ಹೋಟೆಲ್ ಇದೆ, ಅಲ್ಲಿ ಏನು ಚೆನ್ನಾಗಿರುತ್ತೆ, ಅದನ್ನು ಯಾವಾಗ ತಿಂದು ಅಂತ ಕೂಡ ನಮ್ಮ ಹತ್ರ ವಿವರನ ಹಂಚ್ಕೊಳ್ತಾ ಇದ್ದರು. ನಾವೆಲ್ಲ ಹೇಳೋದು, ರಾಮಣ್ಣ ನೀವು ಯಾವಾಗ ಹೋಗಿದ್ರಿ ಅಂದರೆ ಇದೆಲ್ಲ ನೋಡಿ ಅನುಭವಿಸ್ಬೇಕಾದ್ದು, ನೀನು ನೋಡು ಅಂತ ಹೇಳೋರು. ಇದು ಒಂದು ಮುಖದ ಪ್ರತಿಭೆ. ಕ್ರೀಡೆ ನಾವು ಸ್ವಲ್ಪ, ನನಗೆ ಕ್ರೀಡೆನಲ್ಲಿ ತುಂಬ ಇಷ್ಟ, ಕ್ರೀಡಾಪಟು ಆಗಿದ್ದೆ ನಾನು. ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ, ಕ್ರಿಕೆಟು ಟೆನ್ನಿಸು ಎಲ್ಲ ಆಡ್ತಾಯಿದ್ವು. ಅವರು ನನ್ನ ಇದು ನೋಡಿಕೊಂಡು ಮಾರ್ಕೆಟಲ್ಲಿ ಹೋಗಿ ಎಲ್ಲ ಪುಸ್ತಕದ ಅಂಗಡಿಯಲ್ಲೂ ಹುಡುಕಿ ರಾಜರ್ ಫೆಡರರ್ ಬುಕ್ಕು, ನಡಾಲ್ ಬುಕ್ಕು, ಹಾಗೆ ಇಂಥದ್ದು ಮುಂತಾದ ಶ್ರೇಷ್ಠ ವ್ಯಕ್ತಿಗಳ ಬುಕ್ಕನ್ನೆಲ್ಲ ತೊಗೊಂಬಂದು ಅವ್ರನ್ನ ನೋಡು, ರಾಜರ್ ಫೆಡರರ್ ಥರ ಯಾರೂ ಆಡಲ್ಲ ಅಷ್ಟು ಈಸಿಯಾಗಿ ಅಂತಂತ ಅದನ್ನೂ ಅಬ್ಸರ್ವ್ ನೋಡಿರೋರು. ಕ್ರಿಕೆಟ್ ಬಗ್ಗೆನೂ ಸಾಕಷ್ಟು ಮಾಹಿತಿ ಇತ್ತು. T20 ಕೂಡ ಈಚೆಗೆ ಅವ್ರು ಹೋಗೋ ದಿವಸ ಹಿಂದಿನ ದಿವಸ ಕೂಡ T20 ನೋಡ್ತಾ ಕೂತಿದ್ರು. ಯಜುವೇಂದ್ರ ಚಹಲ್ನ 1 ವರ್ಷದಿಂದ ಇಲ್ಲಿ ಇರಲಿಲ್ಲ, ಇವತ್ತು ನೋಡು ಅವ್ರನ್ನ ತೊಗೊಂಬಂದು ಇಲ್ಲಿ ಸೇರಿಸಿದ್ದಾರೆ, ಚೆನ್ನಾಗಿ ಆಡೋದವನು ಅಂತ. ಕ್ರಿಕೆಟಿನ ಬಗ್ಗೆ ಮಾಹಿತಿ ಇತ್ತು. ಯಾವಾಗ ರಾಮಣ್ಣ ಕ್ರಿಕೆಟ್ ನೋಡ್ತೀರಾ, ಯಾವಾಗ ಆಡೇ ಇಲ್ವಲ್ಲ ನೀವು ಅಂದರೆ ಏನೂ ಮಾತಾಡ್ತಾ ಇರಲಿಲ್ಲ. ಅದಕ್ಕೆ ಸುಮ್ಮನೆ ಹೂವು ಗುಟ್ಕೊಂಡು ಸುಮ್ಮನೆ ಇರೋರು. ಶ್ರೀ ರಾಮಸ್ವಾಮಿಯವರು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು, ಸದಾ ಸಂಪರ್ಕದಲ್ಲಿ ಇರುತ್ತಿದ್ದರು. ಅದಕ್ಕಿಂತ ಮುಖ್ಯವಾಗಿ ನಾವು ನೋಡಿದ್ದೀವಿ ಅಂದರೆ ಎಲ್ಲರ ಜೊತೆಗೂ ಆತ್ಮೀಯಗೆ. ತುಂಬ ಜನಕ್ಕೆ ರಾಮಸ್ವಾಮಿಯವರು ಅಂದರೆ ಭಾಳ ಖಡಕ್ಕು, ಏನು ಜಾಸ್ತಿ ಮಾತಾಡಲ್ಲ ಅಂದ್ಕೊಂಡಿರ್ತಾರೆ. ಆದರೆ ನಾವು ನೋಡಿದ ಮಖ ಅವರಲ್ಲಿ ಏನಂದರೆ ಪ್ರತಿಯೊಬ್ಬರನ್ನೂ ಆತ್ಮೀಯವಾಗಿ ನೋಡ್ತಿದ್ರು. ಬೆಳಗ್ಗೆ ನ್ಯೂಸ್ ಪೇಪರ್ನವನು ಬಂದರೆ ಅವನ್ನ ಕರೆದು ಕೂಡಿಸ್ಕೊಂಡು ಅವನೊಂದು ಕಾಫಿ ಕೊಟ್ಟು, ನೀನು ಏನು ಮಾಡ್ತಿದ್ಯಾ, ಕಬಡ್ಡಿ ಆಡ್ತಿದ್ಯಲ್ಲ, ಸ್ಟೇಟಿಗೆ ಸೆಲೆಕ್ಟ್ ಆದ್ಯಾ, ಇಂಥ ವಿಚಾರ ಅವ್ರ ಹತ್ರ ಕೇಳ್ತಾಯಿದ್ರು. ಇದು ಹೇಗೆ ಇವ್ರ ಹತ್ರ ಎಲ್ಲರ ವಿಚಾರ, ಮನೆ ಮುಂದೆ ಬರೋ ತರಕಾರಿ ಹೆಸರೆಲ್ಲ ಗೊತ್ತಿತ್ತು. ಅಲ್ಲೇ ಪರ್ಚೇಸ್ ಮಾಡೋರು, ಯಾವತ್ತೂ ಮಾಲ್ಗಳಿಗಾಗಲಿ ಎಲ್ಲಿಗೂ ಹೋದವರಲ್ಲ. ಇವ್ರನ್ನ ನಾವು ಉತ್ತೇಜಿಸಬೇಕು, ಇವ್ರಿಗೆ ಕೊಡಬೇಕು. ಮಾಲ್ಗಳು ಬಂದರೆ ಇವ್ರ ಜೀವನ ಏನಾಗುತ್ತೆ, ಇವ್ರು ಹೇಗೆ ಬದುಕ್ತಾರೆ ಮುಂದೆ ಅಂತಂತ ಈ ಥರ ಕ್ವಶನ್ಗಳನ್ನ ನಮ್ಮನ್ನು ಕೇಳೋರು. ಇಲ್ಲೇ ತೊಗೋಬೇಕು, ಮಾಲ್ಗಳಿಗೆ ಹೋಗಬೇಡಿ, ಮಾಲ್ಗಳಿಗೆ ಹೋದರೆ ಇವ್ರ ಜೀವನ ಏನಾಗುತ್ತೆ ಅಂತ. ಎಷ್ಟು ಕಾಳಜಿ ಇತ್ತು ಇವರಿಗೆ ಸಮಾಜದ ಬಗ್ಗೆ ಆಗಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ. ಇವರು ಬೀದಿ ವ್ಯಾಪಾರಗಳ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಅವ್ರಿಗೇನು ಬೇಕು ಅಂತ ಒದಗಿಸ್ತಾಯಿದ್ರು. ಹಾಗೆ ಭಾನುವಾರ ಪೇಪರ್ ತೊಗೊಳ್ಳೋರು, ಎಲ್ಲ ಅಂಗಡಿಲೂ ಒಂದೊಂದು ಪುಸ್ತಕ ತೊಗೊಳ್ಳೋರು. ನಾನು ಕೇಳೋದು, ಎಲ್ಲ ಒಂದೆಲ್ಲ ಯಾಕೆ ತೊಗೋಬೇಕು, ಎಲ್ರಿಗೂ ವ್ಯಾಪಾರ ಆಗಬೇಕಯ್ಯ, ಎಲ್ಲ ಕಡೆ ತೊಗೊಳ್ಳೋಣ. ಒಂದು ಪಕ್ಕದಲ್ಲಿದ್ದು ಇಲ್ಲಿಂದ ಗಾಂಧಿ ಬಜಾರ್ಗೆ ಒಂದು ಪುಸ್ತಕ, ಚಾಮರಾಜಪೇಟೆಲ್ಲಿ ಒಂದು ಪುಸ್ತಕ, ಅಲ್ಲೊಂದು ಪುಸ್ತಕ, ಒಂದೇ ಪುಸ್ತಕದಲ್ಲಿ ಎಲ್ಲ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಆದರೆ ತೊಗೊಳ್ತಾ ಇರಲಿಲ್ಲ ಅವರು, ಎಲ್ಲ ಕಡೆಗೂ ಆಗಬೇಕು ಅಂತ. ಈ ಥರ ಅವರ ಸ್ವಭಾವ ಇತ್ತು. ಇದು ಅವ್ರದ್ದು ಪರ್ಸ್ನಲ್ದನ್ನು ಹಂಚ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ. ಆ ರಸ್ತೆಯಲ್ಲಿ ಅವ್ರು ಹೋಗೋವಾಗ ಸಾಕಷ್ಟು ಜನ ಒಂದು ವಯಸ್ಸಾದವರೆಲ್ಲ ಇರೋರು. ಅವ್ರ ಬಗ್ಗೆ ವಿಚಾರಿಸಿ ಅವ್ರಿಗೆಲ್ಲರೂ ಏನೋ ಒಂದು ಧನ ಸಹಾಯ ಮಾಡಿ ಬರೋರು. ಅದನ್ನು ಯಾರಿಗೂ ಹೇಳ್ತಾ ಇರಲಿಲ್ಲ. ನಮ್ಮ ಮನೆಯವರು ನಾವು ತಮಾಷೆ ಮಾಡ್ತಾಯಿದ್ವು, ನಿಮ್ಮ ಗರ್ಲ್ ಫ್ರೆಂಡ್ಸ್ನೆಲ್ಲ ನೋಡ್ಕೊಂಬಂದ್ರೆ ಇವತ್ತು ಅಂದರೆ, ಅಲ್ಲೆಲ್ಲ ನಿಂತಿದ್ರು ಅವರು, ಮಾತಾಡ್ಸ್ಕೊಂಬಂದಿದ್ದೀನಿ ಅಂತ ಹೇಳೋ. ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡೋರು. 4:30 5ಕ್ಕೆ ಎದ್ದಿರೋರು ಯಾವಾಗ ಮಲಕ್ಕೊಳ್ತಾರೋ ಅಂತ ಗೊತ್ತಿಲ್ಲ.
ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಹೋಗಿ ಏನೇನು ವಸ್ತು ಇಲ್ಲ, ಯಾವ್ದು ಕಡಿಮೆ ಆಗಿದೆ, ಯಾವ ರೇಷನ್ ಕಡಿಮೆ ಆಗಿದೆ, ಇದೆಲ್ಲ ನೋಡಿಕೊಂಡು ಗುರ್ತಾಕಿ ಬೆಳಗ್ಗೆ ಎದ್ದು ಬಂದು ನಮಗೆ ಬರೋಷ್ಟೊತ್ತಿಗೆ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರೋರು. ಯಾವುದೂ ನಮ್ಮ ಮನೇಲಿ ಯಾವತ್ತೂ ಕೊರತೆ ಅನ್ನೋದಿರಲಿಲ್ಲ. ಇವರು ನಾವು ಕೇಳೋದು, ಇವರು ಯಾವಾಗ ನೋಡಿರ್ತಾರೆ ಇದನ್ನೆಲ್ಲನೂ? ಯಾವಾಗಲೂ ರಾತ್ರಿ 2 ಗಂಟೆಯಲ್ಲಿ ಎದ್ರು ಬರೀತಾ ಕೂತಿರೋರು, ಇನ್ನೇನೋ ಮಾಡೋರು, ಯಾವುದೋ ಪುಸ್ತಕ ಓದೋರು. ಮನೇಲಿರೋ ರೇಷನ್ನನ್ನು ಕೂಡ ನೋಡಿರೋ ಅಷ್ಟು ಅವರಿಗೆ ಸಂಯಮ ಇತ್ತು, ಅಷ್ಟು ಅವರ ಅಭಿರುಚಿ ಎಲ್ಲದರಲ್ಲೂ ಇತ್ತು ಅಂತ ಹೇಳೋದಕ್ಕೋಸ್ಕರ ಹಂಚ್ಕೊಳ್ತಾ ಇದ್ದರು. ಅವ್ರಿಗೆ ಜನ ಬೇಕು, ಯಾರನ್ನು ನೋಡೋರೆಲ್ಲ ಜನ ಬೇಡ ಅಂತ ಅಂದ್ಕೊಳ್ತಾರೆ ಅವ್ರನ್ನ, ರಾಮಸ್ವಾಮಿಯವ್ರನ್ನ. ಹತ್ತಿರದಿಂದ ನೋಡೋರು ಅವ್ರು ದಿನ ಬರೋರು ಬರಬೇಕು. ಒಂದು ದಿವಸ ಬರೆದಿದ್ರೆ ನೆನ್ನೆ ಎಲ್ಲಿ ಕಾಣೆ ಆಗಿದ್ದೆ ಅಂತ ಕೇಳೋರು. ಅವ್ರು ಯಾವ ಪುಸ್ತಕ ಓದ್ತಾರೆ, ಫಿಕ್ಷನ್ ಯಾವುದಕ್ಕೆ ಬೇಕು. ಮಕ್ಕಳು ಇಲ್ಲೆಲ್ಲ ಕೆಲವು ಮಕ್ಕಳು ಬಂದಿದ್ದಾರೆ, ಚಿಕ್ಕ ವಯಸ್ಸೆಲ್ಲ ಅವ್ರಿಗೆ ಟೆಲ್ಮಿ ಬಾಯಿ, ಚಂದಮಾಮ ಬುಕ್ಕು ಎಲ್ಲ ತೆಗೆದು ಅವ್ರಿಗೆ ಹೋಗಿ ಎಸ್ತಿಟ್ಟು ಅದನ್ನು ಮೊದಲು ಅವ್ರು ಓದಿರೋರು, ಓದ್ಬಿಟ್ಟು ಅವ್ರು ಕೇಳ್ಕೊಡೋರು, ಇದು ತೊಗೊಳ್ಳಿ ನಿನಗೆ ಅಂತ. ಫಿಕ್ಷನ್ ಬುಕ್ಸ್ಗಳು, ಕಾದಂಬರಿಗಳನ್ನೆಲ್ಲ ತೆಗೆದು ನಮ್ಮ ಪಕ್ಕದಲ್ಲಿ ಇಟ್ಬಿಟ್ಟು ಹೊಟ್ಟೋಗಿರೋ, ನಮ್ಗೆ ಸ್ವಲ್ಪ ಓದ್ತಿರ್ತೀನಿ ಅಂತ ಪಕ್ಕದಲ್ಲಿ ಇಟ್ಬಿಡೋರು. ಓದು ಅಂತಾನು ಹೇಳ್ತಾರಲ್ಲ, ಎಲ್ಲ ಪಕ್ಕದಲ್ಲಿ ಕೂತಿರುವಾಗ ಪಕ್ಕದಲ್ಲಿ ಬಂದು ಇಟ್ಬಿಟ್ಟು ಹೊಟ್ಟೋಗಿದ್ರು. ಇದನ್ನು ಇಷ್ಟು ಗಮನಿಸಿ ಪ್ರತಿಯೊಬ್ಬರದ ಅನಿಸಿಕೆಗಳನ್ನು ತಿಳ್ಕೊಂಡು ಅವ್ರವ್ರಿಗೆ ಏನು ಬೇಕೋ ಅದನ್ನು ಅವರು ತಲುಪಿಸ್ತಾಯಿದ್ರು, ಮರೀದೇ ತಲುಪಿಸ್ತಾಯಿದ್ರು. ಒಂದು ದಿವಸ ಬರಲಿಲ್ಲ ಅಂದರೆ, ಯಾಕೋ ಬಂದಿಲ್ಲ ನೋಡು ಕುಮಾರು, ಅವ್ರಿಗೆ ಪಂಚಾಂಗ ಎತ್ತಿಟ್ಟಿದ್ದೀನಿ ಕೊಟ್ಟೇ ಇಲ್ಲ ಅಂತ ನಮ್ಮ ಟಿ ಬಿ ಗೋವಿಂದರಾಯರವ್ರ ಮಗನಿಗೆ ಹೇಳೋರು. ಪಂಚಾಂಗ ಎತ್ತಿಟ್ಟಿದ್ದೀನಿ, 1 ವಾರ ಆಯಿತು ಬಂದೇ ಇಲ್ಲ, ಕೊಡು ಬೇಗ ಅಂತ. ಅದಕ್ಕೆ ಕ್ಲೀನಾಗಿ ಬೈಂಡಿಂಗ್ ಮಾಡಿಸಿ ಅದ್ರ ಮೇಲೆ ಹೆಸರು ಬರೆದು ಒಂದು ಕವರಲ್ಲಿ ಹಾಕಿ ತೊಗೊಂಡೋಗಿ ಕೊಟ್ಟಿರು. ಎಲ್ಲರಿಗೂ ತಲುಪಿಸೋರು, ಯಾರನ್ನೂ ಮರಿತಾ ಇರಲಿಲ್ಲ. ಆ ಬಂದವ್ರಿಗೆ ರೀಡಿಂಗ್ ಮೆಟೀರಿಯಲ್ ಒಂದೇ ಅಲ್ಲ, ಅವ್ರಿಗೆ ಏನು ಇಷ್ಟ, ಕೆಲವ್ರಿಗೆ ಚಕ್ಲಿ ಇಷ್ಟ, ಕೆಲವ್ರಿಗೆ ಕೋಳುಬಳೆ ಇಷ್ಟ, ಇನ್ನೇನು ಅಂದರೆ ಅದೆಲ್ಲ ತಂದಿಟ್ಟಿರೋರು. ಅಲ್ಲಿ ಇಟ್ಟಿದ್ದೀನಿ, ತಂದು ಕೊಡು ಅವ್ರಿಗೆ ಅದು ಅಂತ ಹೇಳೋರು. ಆ ತಂದು ಕೊಡೋ ತನಕ ಅವ್ರು ಮಾತಾಡ್ತಾ ಇರಲಿಲ್ಲ, ತಂದು ಕೊಟ್ಬಿಟ್ಟ ಮೇಲೆ ಮುಂದುವರಿಸ್ತಾ ಇದ್ದಿದ್ದು ಅವ್ರ ಮಾತನ್ನು. ಇದು ನಮ್ಗೆ ಆಶ್ಚರ್ಯ ಆಗೋದೇನೆಂದರೆ, ಈ 24 ಗಂಟೆ ಅವಧಿನಲ್ಲಿ ನಾವು ನೋಡ್ದಂಗೆ 20 ಗಂಟೆ 18 ಗಂಟೆ ಏನಾದರೂ ಒಂದು ಕೆಲಸ ಮಾಡ್ತಾರವರು. ಇದನ್ನೆಲ್ಲ ಯಾವಾಗ ನೋಡ್ತಾಯಿದ್ರು, ಇವ್ರಿಗೆ ಸಮಯ ಎಲ್ಲಿತ್ತು ಅನ್ನೋದು ನಮ್ಗೆ ಆಶ್ಚರ್ಯಕರವಾದ ಸಂಗತಿ ಇವತ್ತಿಗೂ. ಅವರ ಹಾಸ್ಯ ಪ್ರಜ್ಞೆ ಅಂತೂ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಕೆಲವು ನಾನು ಸ್ಮಾಲ್ ಇನ್ಸಿಡೆಂಟ್ಸ್ ನಾವು ಹೋದಾಗ ಆಗಿದ್ದನ್ನು ಹಂಚ್ಕೊಳ್ತೀನಿ. ಒಂದು ದಿವಸ ನಾನು ನಮ್ಮ ಸ್ನೇಹಿತರಲ್ಲಿ ಕೆಲವರು ಬಂದಿದ್ದಾರೆ, ಎಲ್ಲರೂ ಯಾವುದೋ ಸಿನಿಮಾಗೆ ಹೋಗ್ತಾಯಿದ್ವು, ನೈಟ್ ಶೈಟ್ಗೆ ಕರ್ಕೊಂಡು ಹೋಗ್ತಿದ್ವು, 1 ತಿಂಗಳಿಗೋ 1-2 ತಿಂಗಳಿಗೋ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಒಂದು ದಿವಸ ಚಾರ್ಲ್ಸ್ ಬ್ರಾನ್ಸನ್ ಯಾವುದೋ ಸಿನಿಮಾ ನೋಡಿ, ಆಗಿನ್ನ ನನಗೂ ಅದು ತುಂಬ 24-25 ಇಯರ್ಸ್ ನನಗೆ. ಆ ಸಿನಿಮಾ ನೋಡಿ ಅದೇ ಆಸಕ್ತಿ ನನ್ನ ಕಾರ್ನ ಜೋರಾಗಿ ಓಡಿಸ್ಕೊಂಡ್ಬಂದೆ. 2 ಚಕ್ರ ಮೇಲೆ ಎದ್ದುಬಿಡ್ತು ನನ್ನ ಕಾರ್ದು. ರಾಮಸ್ವಾಮಿಯವರು 10 ನಂಬರ್ ಸಂಖ್ಯೆ ಒಂದು ಹೇಳಿದ್ರು, 435-446 ಅಂತ ಒಂದು 10 ನಂಬರ್ ಸಂಖ್ಯೆ ಹೇಳಿದ್ರು. ಪಕ್ಕದಲ್ಲಿದ್ದ ನಮ್ಮ ಕುಮಾರ್ ಅವರು ಏನಿದೆ ಸಂಖ್ಯೆ ಅಂತ ಕೇಳಿದ್ರು. ನಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಂಬರು, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ನಂಬರು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳೋರು. ಈ ಥರ ಅವ್ರಿಗೆ ನಮ್ಮಂಥವ್ರಿಗೆ ಅರ್ಥ ಆಗೋ ಹಾಸ್ಯ ಪ್ರಜ್ಞೆ ಅವ್ರಿಗೆ ಇತ್ತು, ಅದನ್ನು ಹೇಳೋರು ಅಂತ ಹೇಳೋಕ್ಕೆ. ಇನ್ನೊಂದು ದಿವಸ ನನ್ನ ಮಗಳಿಗೆ ಗಂಡು ಹುಡುಕ್ತಾ ಇರೋ ಸಂದರ್ಭ. ಆವಾಗ ನಾವೆಲ್ಲ ಜೊತೆಗೆ ಸಾಯಂಕಾಲ 9 ಗಂಟೆಗೆ ಜೊತೆಗೆ ಊಟ ಕೂತ್ಕೊಂಡು ಮಾಡ್ತಾಯಿದ್ವು. ಅದೊಂದು ಕಾಯೋರೆಲ್ಲರಿಗೂ ಶಿವ ಬರಲಿ ಅವ್ರು ಬರಲಿ ಅಂತ ಹೇಳಿ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಕೂತಿರೋರು. ಫೋನ್ ಬಂತು, ಆ ಕಡೆಯಿಂದ ನನ್ನ ಮನೆಯವರು ಮಾತಾಡ್ತಾಯಿದ್ರು. ಹುಡುಗ ಒಳ್ಳೆಯವನು, ಯಾವುದೂ ಬ್ಯಾಡ್ ಹ್ಯಾಬಿಟ್ ಇಲ್ಲ ಅಂದರೆ, ಅದಕ್ಕೇನು ಕಲಿಸ್ಕೊಟ್ರೆ ಆಯಿತು, ಅದೇನು ಸಂಸ್ಕೃತನೇ ಅದೇನು ಸಂಸ್ಕೃತನೇ ಅಂತ ಹೇಳೋದು. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಏನೋ ಒಂದು ಸಿಕ್ಕಿದ್ರೆ ಅದಕ್ಕೊಂದು ಹಾಸ್ಯ. ಬಟ್ ನಾವು ತುಂಬ ಕೇರ್ಫುಲ್ಲಾಗಿರಬೇಕು, ಇಲ್ಲದಿದ್ದರೆ ಅದು ನಮ್ಮ ತಲೆ ಮೇಲೆ ಹೊರಟೋಗುತ್ತೆ. ಅದು ಅಷ್ಟು ಕೇರ್ಫುಲ್ಲಾಗಿರಬೇಕು. ಅವರು ತಮ್ಮ ಬಗ್ಗೆ ಯಾವತ್ತೂ ಹೇಳ್ಕೊಂಡಿಲ್ಲ. ತಾವು ಏನು ವ್ಯಾಪ್ತಿ ಏನಿತ್ತು, ಅವ್ರ ಕಾರ್ಯಕ್ಷೇತ್ರ ಏನಿತ್ತು, ಯಾರೊಡನೆ ಇತ್ತು ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ. ಯಾರೋ ಒಬ್ಬರು ನನ್ನ ಸ್ನೇಹಿತರೊಬ್ಬರು ಯಾವುದೋ ಒಂದು ಎಸ್ಟೇಟ್ ತೊಗೋಬೇಕು ಅಂತಿದ್ರು. ನಾನು ಹೇಳಿದೆ, ಆ ಎಸ್ಟೇಟ್ ತೊಗೋಬೇಡಿ, ಅದು ದೇವಿಕಾ ರಾಣಿಯವ್ರಷ್ಟು ಗೌರ್ಮೆಂಟ್ ಅವ್ರೇನು ತೊಗೊಳ್ಳೋಂಥ ಸ್ಥಿತಿಲಿದ್ದಾರೆ ಅಂತ ಹೇಳಿದ್ರೆ, ರಾಮಸ್ವಾಮಿರಲ್ಲಿ ಕೂತಿದ್ದವ್ರು ಎದ್ದು ಹೋಗ್ಬಿಟ್ಟು ಬಂದು ರೋರಿಶ್ ಅವರ ಪೇಂಟಿಂಗ್ದು ಒಂದು ಬುಕ್ ತಂದು ಕೊಟ್ಬಿಟ್ಟು, ನೋಡು ಇದನ್ನು ನಾನು ಹೋಗಿ ಹೈದರಾಬಾದಲ್ಲಿ ಮಾಡಿಸ್ದೆ, ಬೆಂಗಳೂರಲ್ಲಿ ಯಾರೂ ಪ್ರಿಂಟರ್ಸ್ ಇರಲಿಲ್ಲ, ಅಲ್ಲೋಗಿ 15 ದಿವಸ ಕೂತ್ಕೊಟ್ಟು ನಾನು ಪ್ರಿಂಟ್ ಮಾಡಿ ತಂದುಕೊಟ್ಟಿದ್ದೀನಿ ಅಂಥೇಳಿ ಅವರ ಹಸ್ತಾಕ್ಷರ ಇದ್ದಿದ್ದು ಬುಕ್ಕು, ಪ್ಲಸ್ ಅವರೊಂದು ಲೆಟರ್ ಬರೆದಿದ್ರು, ಅಪ್ರಿಷಿಯೇಷನ್ ಲೆಟರ್ ಫಾರ್ ದಿ ಎಫರ್ಟ್ ವಿಚ್ ಹಿ ಹ್ಯಾಡ್ ಟೇಕನ್. ಅದನ್ನು ನನಗೆ ಕೊಟ್ಬಿಟ್ಟು ಓದು ಅಂಥೇಳಿ ಕೊಟ್ಟರು. ಈ ಥರ ಅವರ ಕಾರ್ಯವ್ಯಾಪ್ತಿ ಎಲ್ಲೆಲ್ಲಿತ್ತು ಅಂತಲೇ ನಮಗೆ ಗೊತ್ತಾಗಲ್ಲ. ನಾನು ಮತ್ತು ನನ್ನ ಮನೆಯ ಜಯಶ್ರೀ ಅವರಿಗೆ ಸದಾಕಾಲ ರಾಮಸ್ವಾಮಿ ನೆನಪಿರುತ್ತದೆ. ಅವರಿಲ್ಲದೆ ನಮ್ಮ ಮನೆಯಲ್ಲಿ ಒಂದು ಆದಮ್ಯ ಚೇತನವನ್ನು ಕಳೆದುಕೊಂಡು ನೋವು ಸದಾ ಕಾಡುತ್ತಿರುತ್ತೆ. ಧನ್ಯವಾದ.